ಈ ಸಿನಿಮಾದ ಬಜೆಟ್ಟು 10 ಕೋಟಿ, ಇದು ಗಳಿಕೆ ಮಾಡಿದ್ದು 75 ಕೋಟಿ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದೇ ಸಿನಿಮಾದ್ದೇ ಸದ್ದು ಸುದ್ದಿ. ಇದು ನಾಯಕ ಪ್ರಧಾನ ಸಿನಿಮಾ ಅಲ್ಲ. ಈ ಸಿನಿಮಾದಲ್ಲಿ ರಾಧಿಕಾ ಶರತ್ ಕುಮಾರ್ ಅವರೇ ಮುಖ್ಯ ಪಾತ್ರದಲ್ಲಿರೋದು. ಇದು ಒಬ್ಬ ಅಜ್ಜಿ ಸುತ್ತ ಸಿನಿಮಾ. ಈ ಅಜ್ಜಿ ಕಥೆಯನ್ನು ಹೇಳಿ ಇಷ್ಟು ದೊಡ್ಡ ಸಕ್ಸಸ್ ಕೊಟ್ಟಿದ್ದಾರೆ ನವ ನಿರ್ದೇಶಕ ಶಿವಕುಮಾರ್ ಮುರುಗೇಸನ್. ಥಿಯೇಟರ್ನಲ್ಲಿ ಇಷ್ಟೊಂದು ಸದ್ದು ಮಾಡೋದ್ರ ಜೊತೆಗೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲೂ ಇದೇ ಸಿನಿಮಾದ್ದು ಸದ್ದು ಸುದ್ದಿ. ನಾನು ಹೇಳ್ತಾ ಇರೋದು ರಾಧಿಕಾ ಶರತ್ ಕುಮಾರ್ ಅವರು ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿರುವಂಥ ತಾಯಿ ಕಿಳ್ವಿ ಸಿನಿಮಾ ಬಗ್ಗೆ. ಈ ಸಿನಿಮಾ ಜಿಯೋ ಹಾಟ್ಸ್ಟಾರ್ನಲ್ಲಿ ಕನ್ನಡದಲ್ಲಿ ಕೂಡ ಡಬ್ ಆಗಿ ಲಭ್ಯ ಇದೆ. ತುಂಬ ಅದ್ಭುತವಾಗಿ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿದ್ದಾರೆ. ನಾನು ಕೂಡ ಇದನ್ನು ಕನ್ನಡದಲ್ಲೇ ನೋಡಿದೆ, ಸಖತ್ ಎಂಜಾಯ್ ಕೂಡ ಮಾಡಿದೆ. ಈ ಸಿನಿಮಾದ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ರಾಧಿಕಾ ಶರತ್ ಕುಮಾರ್ ಇಲ್ಲಿ ಪವನ ತಾಯಿ ಅನ್ನುವಂತಹ ಒಬ್ಬ ವಯಸ್ಸಾದ ಹಿರಿಯ ಜೀವದ ಪಾತ್ರವನ್ನು ಮಾಡಿದ್ದಾರೆ. ಈ ಪವನ ತಾಯಿ ಊರಿನ ಜನಕ್ಕೆಲ್ಲ ಸಾಲ ಕೊಟ್ಟಿರ್ತಾರೆ. ಸಾಲ ಕೊಟ್ಟು ಬಡ್ಡಿ ವಸೂಲಿ ಮಾಡುವಂಥ ಪಕ್ಕಾ ಲೇಡಿ ಡಾನ್ ಪಾತ್ರ ಇರ್ತಾವೆ. ತನ್ನ 3 ಜನ ಗಂಡ್ಮಕ್ಕಳನ್ನ ದೂರ ಇಟ್ಟು ಬಂಟಿಯಾಗಿ ತನ್ನ ಮಗಳು ಮತ್ತು ಮೊಮ್ಮಕ್ಕನ ಜೊತೆಗೆ ಈ ಪವನ ತಾಯಿ ಬದುಕ್ತಾ ಇರ್ತಾರೆ. ಅವರ ಪಾತ್ರದ ಇಂಟ್ರೊಡಕ್ಷನ್ ಒಂದಿಗೆ ಸಿನಿಮಾ ಶುರುವಾಗುತ್ತೆ. ಆದರೆ ಬಹಳ ಬೇಗ ಒಂದು ಟ್ವಿಸ್ಟ್ ಬರುತ್ತೆ. ಈ ಲೇಡಿ ಡಾನ್ ಪವನ ತಾಯಿ ಪ್ಯಾರಲಿಸಿಸ್ ಆಗ್ಬಿಟ್ಟು ಮಲಗಿಬಿಡ್ತಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವರ ಜೀವ ಹೋಗುತ್ತೆ ಅಂತ ಇಡೀ ಊರಿನ ಜನತೆನೇ ಕಾಯ್ತಾ ಇರ್ತಾರೆ. ಮಕ್ಕಳೆಲ್ಲ ಬಂದು ಸೇರಿದರೆ ಅಲ್ಲೊಂದು ಭಯಂಕರ ಟ್ವಿಸ್ಟು. ಪವನ ತಾಯಿ ಇತ್ತೀಚೆಗಷ್ಟೇ 150,000 ಬಂಗಾರ ಖರೀದಿ ಮಾಡಿದ್ರು ಅಂತಂದ್ಬಿಟ್ಟು ಅವ್ರನ್ನ ನೋಡಕ್ಕೆ ಬಂದಂತಹ ಬಂಗಾರದ ಅಂಗಡಿ ಮಾಲೀಕ ಹೇಳ್ತಾನೆ. ಅಲ್ಲಿಂದ ಮಕ್ಕಳ ಮಧ್ಯೆ ಈ ಚಿನ್ನ ಹುಡ್ಕೋದಕ್ಕೋಸ್ಕರ ಡ್ರಾಮಾ ಶುರು ಆಗುತ್ತೆ. ಸಾವಿನ ಅಂಚಿನಲ್ಲಿದ್ದ ತಾಯಿಯನ್ನು ಉಳಿಸ್ಕೊಳ್ಳೋದಕ್ಕೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಆ ಬಂಗಾರ ಸಿಗುತ್ತಾ, ಪವನ ತಾಯಿ ಬದುಕು ಉಳಿತಾಳ, ಇದೆಲ್ಲವೂ ಗೊತ್ತಾಗಬೇಕು ಅಂದರೆ ನೀವು ಈ ಸಿನಿಮಾ ನೋಡಬೇಕು. ಈ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟೇ ರಾಧಿಕಾ ಶರತ್ ಕುಮಾರ್ ಅವರ ನಟನೆ. ಆ ಸುಕ್ಕುಗಟ್ಟಿದ ಚರ್ಮ, ಹಿರಿಯ ಜೀವದ ಗತ್ತು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇಡೀ ಸಿನಿಮಾದಲ್ಲಿ ಅವ್ರ ಪಾತ್ರ ಮಾತಾಡೋದು ಕಡಿಮೆ ಆದರೂ ಅವರ ಸನ್ನೆಗಳು ಆಂಗಿಕ ಅಭಿನಯದ ಮೂಲಕನೇ ಎಲ್ಲವನ್ನು ಹೇಳ್ತಾರೆ. ಹಳ್ಳಿ ಸೊಗಡಿನ ಆ ಕಾಮಿಡಿ ಸನ್ನಿವೇಶಗಳು ಸಖತ್ ನಗು ಬರ್ಸುತ್ತವೆ. ಈ ಕಾಮಿಡಿ ಜೊತೆಗೆ ತುಂಬಾನೇ ದೊಡ್ಡ ಮೆಸೇಜನ್ನು ಈ ಸಿನಿಮಾ ಹೇಳುತ್ತೆ. ಮಹಿಳೆಯರು ಹೇಗೆ ಆರ್ಥಿಕವಾಗಿ ಸ್ವತಂತ್ರ ಆಗಿರಬೇಕು ಅನ್ನೋ ಒಂದು ದೊಡ್ಡ ವಿಷಯನ ಈ ಸಿನಿಮಾ ಕೊನೆಗೆ ದಾಟಿಸುತ್ತೆ. ಹಣಕ್ಕಿಂತ ಮನುಷ್ಯತ್ವ ಮುಖ್ಯ ಅನ್ನೋ ಪಾಠನ ಕಲಿಸುತ್ತೆ. ಒಟ್ಟಾರೆಯಾಗಿ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇದು ಒಂದು ಕಾಮಿಡಿ ಸಿನಿಮಾ ಅಂತ ಅನಿಸುತ್ತೆ. ಹೊರಗಡೆ ನೋಡೋದಕ್ಕೆ ನೀವು ಸಖತ್ತಾಗಿ ಎಂಜಾಯ್ ಕೂಡ ಮಾಡ್ಬೋದು. ಅದ್ರ ಜೊತೆಗೆ ಇದು ಮನೆ ಮಂದಿಯೆಲ್ಲ ಕುತ್ಕೊಂಡು ನೋಡಬಹುದಾದಂಥ, ನೋಡಲೇಬೇಕಾದಂಥ ಸಿನಿಮಾ ಅಂತ ಹೇಳಿದ್ರು ತಪ್ಪಾಗಲ್ಲ. ಇದು ಜಿಯೋ ಹಾಟ್ಸ್ಟಾರಲ್ಲಿ ಕನ್ನಡದಲ್ಲೂ ಸ್ಟ್ರೀಮ್ ಆಗ್ತಾ ಇದೆ. ನೀವು ಕೂಡ ಫ್ಯಾಮಿಲಿ ಜೊತೆ ಕುತ್ಕೊಂಡು ಈ ಸಿನಿಮಾವನ್ನು ನೋಡಿ ಖಂಡಿತ ಎಂಜಾಯ್ ಮಾಡ್ತೀರಾ. ನಿಮಗೆ ಈ ಸಿನಿಮಾ ಇಷ್ಟ ಆದರೆ ಕಾಮೆಂಟ್ ಮಾಡಿ ಈ ಸಿನಿಮಾದಲ್ಲಿ ಏನೆಲ್ಲ ಇಷ್ಟ ಆಯಿತು ಅಂತಂದ್ಬಿಟ್ಟು.